ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಬೆಂಗಳೂರಿನ ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಹಾಗೂ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಸಹಯೋಗದಲ್ಲಿ ವಿದ್ಯಾಗಿರಿಯಲ್ಲಿರುವ ಕೃಷಿ ಸಿರಿ ಸಭಾಂಗಣದಲ್ಲಿ ಮೇ 17ರ ಭಾನುವಾರ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಶಿಬಿರ ನಾದ ಧ್ಯಾನ ಚಕ್ರ 8 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಅಂತಾರಾಷ್ಟ್ರೀಯ ಧ್ಯಾನ ತರಬೇತುದಾರ ಡಾಕ್ಟರ್ ಅಯ್ಯಪ್ಪ ಪಿಂಡಿ ತಿಳಿಸಿದ್ದಾರೆ. ಅವರು ಮೂಡಬಿದ್ರಿಯ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಮನಸ್ಸಿನ ಶಾಂತಿ, ಒತ್ತಡ ಮುಕ್ತ ಜೀವನ ಹಾಗೂ ಆರೋಗ್ಯ ಸುಧಾರಣೆಯ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅಯ್ಯಪ್ಪ ಪಿಂಡಿ ಅವರು ಆಧುನಿಕ ಜೀವನ ಶೈಲಿಯಲ್ಲಿ ಯೋಗ ಮತ್ತು ಧ್ಯಾನ ಅತಿ ಅಗತ್ಯವಾಗಿದೆ ಎಂದರು. ಈಗಾಗಲೇ ತುಮಕೂರು, ಬಳ್ಳಾರಿ, ಹಾಸನ, ಚನ್ನರಾಯಪಟ್ಟಣ ಹಾಗೂ ಶಿವಮೊಗ್ಗ ಸೇರಿದಂತೆ ರಾಜ್ಯದ ವಿವಿಧೆಡೆ 8 ಉಚಿತ ಧ್ಯಾನ ಶಿಬಿರಗಳನ್ನು ಆಯೋಜಿಸಲಾಗಿದೆ. ಈ ಬಾರಿ ಸುಮಾರು 5,000 ಜನರು ಭಾಗವಹಿಸುವ ನಿರೀಕ್ಷೆ ಇದ್ದು, ಶಾಸ್ತ್ರೀಯ ನಾದದೊಂದಿಗಿನ ಧ್ಯಾನವು ಮಾನಸಿಕ ನೆಮ್ಮದಿಗೆ ಪೂರಕವಾಗಲಿದೆ ಎಂದು ಅವರು ವಿವರಿಸಿದರು. ನಮ್ಮ ಆಳ್ವಾಸ್ ಕೃಷಿ ಸಿರಿ ವೇದಿಕೆಯಲ್ಲಿ ಭಾನುವಾರ ಬೆಳಗ್ಗೆ 7ರಿಂದ ಮಧ್ಯಾಹ್ನ 2 ತನಕ ಉಚಿತ ಧ್ಯಾನ ಕಾರ್ಯಕ್ರಮ ಅನ್ನೋದೊಂದು ನಡೆಯಲಿದೆ. ಪ್ರತಿಯೊಬ್ಬರಿಗೆ ಮನಃಶಾಂತಿ ಬೇಕು, ಸ್ಟ್ರೆಸ್ ಅನ್ನೋದು ಕಡಿಮೆ ಆಗಬೇಕು, ಆರೋಗ್ಯ ಅನ್ನೋದು ಚೆನ್ನಾಗಿರಬೇಕು. ಇವಾಗ ಎಷ್ಟೇ ಹಣ ಇದ್ರೂ, ಎಷ್ಟೇ ದುಡಿತಾ ಇದ್ರೂ, ಎಷ್ಟೇ ಕೆಲಸಗಳಿದ್ರೂ ಆರೋಗ್ಯ ಅನ್ನೋದು ಎಲ್ಲಿ ಸಿಗ್ತಾ ಇಲ್ಲ. ನಮ್ಮ ಭೌತಿಕ ಆರೋಗ್ಯಕ್ಕೆ ಮುಖ್ಯ ಕಾರಣ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು. ಅಂತ ಒಂದು ಮಾನಸಿಕ ಆರೋಗ್ಯ ಬರಬೇಕು ಅಂದರೆ ನಾವು ಧ್ಯಾನ ಅನ್ನೋದು ಮಾಡಲೇಬೇಕು. ಖಂಡಿತ ಪತಂಜಲಿ ಯೋಗ ಸೂತ್ರದಲ್ಲಿನೂ ಧ್ಯಾನದ ಬಗ್ಗೆ ತುಂಬ ಹೇಳಿದ್ದಾರೆ. ಇವಾಗ ಯೋಗ ಎಷ್ಟು ಫೇಮಸ್ ಆಗ್ತಾ ಇದೆಯೋ ಅದೇ ಥರ ಧ್ಯಾನನೂ ಎಲ್ಲರೂ ಮಾಡಬೇಕು ಅಂತಾನೆ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಇವಾಗ ಈ ಉಚಿತ ಕಾರ್ಯಕ್ರಮದಲ್ಲಿ ಇದು 8ನೇ ಕಾರ್ಯಕ್ರಮ ನಾವು ಮಾಡೋದು ಈ 2 ವರ್ಷದಲ್ಲಿ. ತುಮಕೂರು, ಬಳ್ಳಾರಿ ಮತ್ತು ಹಾಸನ, ಚನ್ನರಾಯಪಟ್ಟಣ, ಒಂದೊಂದು ಕಡೆ ಶಿವಮೊಗ್ಗ, ಪ್ರತಿ ಕಡೆನೂ ನಾವು ಒಂದೊಂದು ವೇದಿಕೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಉಚಿತವಾಗಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಸುಮಾರು ಒಂದು 5,000 ಜನ ಸೇರ್ತಾರೆ. ಇಡೀ ಕರ್ನಾಟಕದಿಂದ ಎಲ್ಲ ಕಡೆಯಿಂದನೂ ಇದೊಂದು ಕನ್ನಡ ಪ್ರೋಗ್ರಾಮ್. ಎಲ್ಲರೂ ಬಂದು ಒಟ್ಟಿಗೆ ಕೂತ್ಕೊಂಡು 3 ಗಂಟೆ ಕಾಲ ನಾದ ಜೊತೆ ಧ್ಯಾನ ಮಾಡ್ತಾರೆ. ಅಂದರೆ ಶಾಸ್ತ್ರೀಯ ನಾದ 3 ಗಂಟೆ ಕಾಲ ಧ್ಯಾನ ಮಾಡಿದ್ರೆ ಎಷ್ಟೊಂದು ಮನಃಶಾಂತಿ, ಈ ಧ್ಯಾನದ ಬೆಲೆ ಏನೋ ಅವ್ರಿಗೆ ಗೊತ್ತಾಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ರೇಖಾ ರವಿರಾಜ್ ಶೆಣೆ, ರೂಪಾ ಶಶಿಕಾಂತ್ ನಾಯಕ್ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.